ಇನ್ನು ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಅನಧಿಕೃತ ಕಟ್ಟಡಗಳ ಮೇಲೆ ಪಾಲಿಕೆ ಸಮರವನ್ನ ಸಾರಿದೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಅನಧಿಕೃತ ಕಟ್ಟಡಗಳ ಮೇಲೆ ಪಾಲಿಕೆ ಸಮರವನ್ನ ಸಾರಿದೆ. ನಿರ್ಮಾಣ ಹಂತದ ಕಟ್ಟಡಗಳ ಸರ್ವೆಗೆ ಚುರುಕು ಕೊಟ್ಟಿದೆ ಪಾಲಿಕೆ. ಬಾಬೂಸಾ ಪಾಳ್ಯದಲ್ಲಿ ಕಟ್ಟಡ ಕುಸಿದು 9 ಜನ ಕಾರ್ಮಿಕರು ಸಾವನ್ನಪ್ಪಿದ್ರು. ಈ ಹಿನ್ನೆಲೆಯಲ್ಲಿ ನಿರ್ಮಾಣ ಹಂತದ ಕಟ್ಟಡಗಳ ಸರ್ವೆಗೆ ಬಿಬಿಎಂಪಿ ಸಜ್ಜಾಗಿದೆ. ಸರ್ವೆ ಪ್ರಕಾರ ನಗರದಲ್ಲಿ 2,000ಕ್ಕೂ ಅಧಿಕ ಅಕ್ರಮ ಕಟ್ಟಡ ಪತ್ತೆಯಾಗಿದೆ. ಮಹದೇವಪುರದಲ್ಲಿ 400ಕ್ಕೂ ಹೆಚ್ಚು ಅನಧಿಕೃತ ಕಟ್ಟಡಗಳು ಪತ್ತೆಯಾಗಿರುವಂಥದ್ದು. ಅನಧಿಕೃತ ನಿರ್ಮಾಣ ಹಂತದ 400ಕ್ಕೂ ಕಟ್ಟಡಗಳು ಕೂಡ ಇದು ನೋಟಿಸ್ ಹೋಗಿದೆ. ಬೆಂಗಳೂರಲ್ಲಿ ಅನಧಿಕೃತ ಕಟ್ಟಡಗಳ ಮೇಲೆ ಪಾಲಿಕೆ ಸಮರವನ್ನ ಸಾರಿದೆ. ಎಲ್ಲರೂ ಕೂಡ ಗೊತ್ತಿರೋ ವಿಚಾರ. ಒಂದು ಘಟನೆಯಿಂದ ಈ ಎಲ್ಲ ಬೆಳವಣಿಗೆ ನಡೀತಾ ಇರುವಂಥದ್ದು. ಏನಪ್ಪ ಘಟನೆ ಅಂತ ಹೇಳಿದ್ರೆ, ಒಂದು ಕಟ್ಟಡ ಕುಸಿತವಾಗಿ 9 ಕಾರ್ಮಿಕರು ಸಾವನ್ನಪ್ಪಿದ್ರು. ಆದ ಸಂದರ್ಭದಲ್ಲಿ ಇದಕ್ಕೆ ಏನಾದರೂ ಪರ್ಮಿಷನ್ ತಗೊಂಡಿದ್ದಾರಾ ಅಂತ ಹೇಳಿದ್ರೆ ಇಲ್ಲ, ಇದು ಅನಧಿಕೃತ ಕಟ್ಟಡ ಅಂತ ಗೊತ್ತಾಯಿತು. ಹೀಗಾಗಿ ಪಾಲಿಕೆ ಕೂಡ ಈಗ ಎಚ್ಚೆತ್ತುಕೊಂಡಿರುವಂಥದ್ದು. ಎಲ್ಲೆಲ್ಲಿ ಈ ಅನಧಿಕೃತವಾಗಿ ಕಟ್ಟಡಗಳು ನಿರ್ಮಾಣವಾಗ್ತಾ ಇದೆಯಲ್ವಾ, ಆ ಕಟ್ಟಡಗಳ ಮಾಲೀಕರಿಗೆ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ. ಮೊದಲು ನೀವು ಡೆಮಾಲಿಷ್ ಮಾಡಿ, ಇಲ್ಲ ನಾವು ಕ್ರಮಕ್ಕೆ ಮುಂದಾಗ್ತೀವಿ ಅಂತ ಹೇಳಿ. ನಗರದ ಅನಧಿಕೃತ ಕಟ್ಟಡಗಳ ಮೇಲೆ ಬಿಬಿಎಂಪಿ ನೋಟಿಸ್ ಕೊಟ್ಟಿದೆ. ನಿರ್ಮಾಣ ಹಂತದ ಕಟ್ಟಡಗಳ ಮೇಲೆ ಬ್ಯಾನರ್ ಕೂಡ ಅಳವಡಿಕೆ ಮಾಡಿರುವಂಥದ್ದು. ಕಟ್ಟಡ ಮಾಲೀಕರಿಗೆ ಕಟ್ಟಡ ತೆರವಿಗೆ ಬಿಬಿಎಂಪಿ ಸೂಚನೆಯನ್ನ ಕೊಟ್ಟಿದೆ. ತೆರವು ಮಾಡಿ ನೀವು ಅಂತ ಹೇಳಿ ನೋಟಿಸ್ ಕೊಟ್ಟು 7 ದಿನಗಳಲ್ಲಿ ಕಟ್ಟಡ ತೆರವಿಗೆ ಸೂಚನೆ ಕೊಟ್ಟಿದೆ. ಒಂದು ವೇಳೆ ಏನಾದರೂ ತೆರವು ಮಾಡಲಿಲ್ಲ ಅಂತ ಹೇಳಿದ್ರೆ ಸೀಸ್ ಮಾಡುವುದಾಗಿ, ಈ ಕಟ್ಟಡವನ್ನು ಸೀಸ್ ಮಾಡ್ತೀವಿ ಅಂತ ಹೇಳಿ ಬಿಬಿಎಂಪಿ ಎಚ್ಚರಿಕೆ ಕೊಟ್ಟಿದೆ. ಕಟ್ಟಡ ತೆರವು ಮಾಡ್ತೀವಿ ಅಂತ ಹೇಳಿ ಪಾಲಿಕೆ ಖಡಕ್ ವಾರ್ನಿಂಗ್ ಕೊಟ್ಟಿರುವಂಥದ್ದು. ನಗರದ ಅನಧಿಕೃತ ಕಟ್ಟಡಗಳಿಗೆ ಈಗಾಗಲೇ ಶಾಕ್ ಕೊಡ್ತಾ ಇದೆ ಬಿಬಿಎಂಪಿ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು. 2,000ಕ್ಕೂ ಅಧಿಕ ಅನಧಿಕೃತ ಕಟ್ಟಡಗಳು ನಿರ್ಮಾಣವಾಗ್ತಾ ಇದೆ ಬೆಂಗಳೂರಲ್ಲಿ. ಒಂದು ರಿಪೋರ್ಟ್ನ ಪ್ರಕಾರ ಈಗಾಗಲೇ ಬಿಬಿಎಂಪಿ ಒಂದು ಸರ್ವೆ ಕೂಡ ನಡೆಸಿರುವಂಥದ್ದು. ಸರ್ವೆ ನಡೆಸಿ ಯಾವುದೆಲ್ಲ ಅನಧಿಕೃತ ಅಂತ ಗೊತ್ತಾಗಿದೆಯೋ ಆ ಕಟ್ಟಡಗಳಿಗೆ ನೋಟಿಸನ್ನು ಕೊಟ್ಟಿರುವಂಥದ್ದು ಕಟ್ಟಡ ಮಾಲೀಕರಿಗೆ. ಜೊತೆಗೆ ಬ್ಯಾನರ್ ಕೂಡ ನೋಡ್ತಾ ಇದ್ರಿ, ಬ್ಯಾನರ್ ಕೂಡ ಗಮನಿಸ್ತಾ ಇರ್ಬೋದು. ಬ್ಯಾನರ್ ಹಾಕಿರುವಂಥದ್ದು ಇದು ಅನಧಿಕೃತ ಕಟ್ಟಡ, ನಿರ್ಮಾಣ ಮಾಡಬಾರ್ದು ಅಂತ ಕೊಟ್ಟಿರುವಂಥದ್ದು. ಜೊತೆಗೆ ನೋಟಿಸ್ ಕೊಟ್ಟ 7 ದಿನಗಳಲ್ಲಿ ಕಟ್ಟಡವನ್ನು ಅವರು ನೆಲಸಮ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಬಿಬಿಎಂಪಿಯೇ ಸ್ವತಃ ಆ ಕಟ್ಟಡವನ್ನು ಸೀಸ್ ಮಾಡುತ್ತೆ ಅನ್ನುವ ಎಚ್ಚರಿಕೆ ಕೂಡ ಕೊಟ್ಟಿದೆ.